ನಮಸ್ಕಾರ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಇಂದು ನಡೆದ ಸಭೆಯಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಳಗಾವಿ ಪಾಲಿಕೆಯಲ್ಲಿ ಈ ಖಾತಾ ಇತ್ಯರ್ಥ, ಸ್ವಚ್ಛತೆ ಮತ್ತು ಮಕ್ಕಳ ಉದ್ಯಾನವನ ನಿರ್ವಹಣೆಯ ಕುರಿತು ಪ್ರಮುಖವಾದಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅದರ ಸಂಪೂರ್ಣ ವಿವರ ಇಲ್ಲಿದೆ. ಹೀಗಾಗಿ ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಈಗ ನಮ್ಮ ಸರ್ಕಾರನೇ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿಗಳು ಬಂದಾಗ 2400 ಸ್ಕ್ವೇರ್ ಫೀಟ್ 2400 ಚದರ ಅಡಿ ವಿಸ್ತೀರ್ಣ ಇರುವಂತಹ ಸೈಟ್ಗಳ ನಿವೇಶನಗಳಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ ಗಳಿಗೆ ಸಕ್ರಮ ಮಾಡಿ ಅದಕ್ಕೆ ಅವ್ರಿಗೆ ಎಲೆಕ್ಟ್ರಿಸಿಟಿ ಕರೆಂಟ್ ಕನೆಕ್ಷನ್ ಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಸೊ ಅದನ್ನ ಮಾಡ್ತಾರೆ. ಬಟ್ ಬೆಳಗಾವಲ್ಲಿ ಏನಪ್ಪಾ ಅಂತಂದ್ರೆ ಎಷ್ಟೊಂದ್ ಜನಕ್ಕೆ ಸರಿಯಾದ ದಾಖಲೆಗಳಿಲ್ಲ. ಅವ್ರ ಹತ್ರ ಖರೀದಿ ಮಾಡಂತ ದಾಖಲೆಗಳೇ ಇಲ್ಲ. 100 ರೂಪೀಸ್ ಬಾಂಡ್ ಅಲ್ಲಿ ಏನೋ ಎಷ್ಟೊಂದ್ ಜನ ಮಾಡಿ ಆಗಿನ ಕಾಲದಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ಸಂಪೂರ್ಣವಾದಂತಹ ಮಾಲೀಕತ್ವ ಹೊಂದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಈಗ ಸಮಸ್ಯೆ ಹೊಂದಿದೆ. ಅದಕ್ಕೆ ಏನ್ ಮಾಡ್ಬೋದು ನೋಡ್ಬೇಕಾದ್ರೆ. ಗ್ರಾಮ ಪಂಚಾಯತಿ ಮತ್ತು ಮಹಾನಗರ ಪಾಲಿಕೆಗಳ ಗಡಿಗಳನ್ನ ಗುರುತಿಸಬೇಕಾಗಿದೆ ಸರ್. ಅದನ್ನು ಮಹಾನಗರ ಪಾಲಿಕೆಯಿಂದ ಆಗ್ತಾ ಇಲ್ಲ. ಅಲ್ಲೂ ತೆರಿಗೆ ಕಟ್ತಾ ಇದಾರೆ, ಇಲ್ಲೂ ತೆರಿಗೆ ಕಟ್ತಾ ಇದಾರೆ. ಇದ್ರ ಬಗ್ಗೆ ಮಹಾನಗರ ಪಾಲಿಕೆ ಸ್ಪಷ್ಟತೆ ಇಲ್ಲ ಅಂತ. ಹೌದು, ಈ ಸಮಸ್ಯೆನ ಗಮನಕ್ಕೆ ಯಾರು ತಂದಿಲ್ಲ. ಸೊ ಹಾಗಾಗಿ ಇದು ಸಭೆಯಲ್ಲಿ ಚರ್ಚೆಗೆ ಬರ್ಲಿಲ್ಲ. ಖಂಡಿತ ಈಗ ನನ್ ಗಮನಕ್ಕೆ ತಂದಿದ್ದಾರೆ. ನಾನು ನಮ್ಮ ಆಯುಕ್ತರಿಗೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈ ವಿಷಯದ ಬಗ್ಗೆ ಕ್ರಮ ತೆಗೆದುಕೊಳ್ಳೋಕೆ ಹೇಳ್ತೀನಿ. ಮಹಾನಗರ ಪಾಲಿಕೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಈ ಖಾತಾ ಬಿ ಖಾತಾ ಜನರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಮಾಡಿರ್ತಕ್ಕಂಥದ್ದು. ಆದ್ರೆ ಸಾರ್ವಜನಿಕರು ಯಾರು ಹೋಗಿ ಒಂದು ಅರ್ಜಿಯನ್ನು ಕೊಟ್ಟರು ಕೂಡ ಏಜೆಂಟ್ ಮೂಲಕ ಬಂದ್ರೆ ಮಾತ್ರ, ದುಡ್ಡು ಕೊಟ್ಟರೆ ಮಾತ್ರ ಅದು ಆಗುವಂತದ್ದು ಪರಿಸ್ಥಿತಿ ಇರ್ತಕ್ಕಂಥದ್ದು ಮಹಾನಗರ ಪಾಲಿಕೆ. ಈ ವಿಷಯನೂ ಕೆಲವೊಂದು ಗಮನಕ್ಕೆ ತಂದಿದ್ರು ಸಾರ್ವಜನಿಕರು. ಸೊ ಹಾಗಾಗಿ ಇದನ್ನು ಕೂಡ ನಾನು ಸಭೆಯಲ್ಲಿ ಕಟ್ಟುನಿಟ್ಟಾಗಿ ಹೇಳಿದ್ದೀನಿ. ಆ ರೀತಿ ಹಣ ತೆಗೆದುಕೊಂಡು ಈ ಖಾತಾ ಮಾಡ್ಕೊಡುವಂಥದ್ದು ಅಥವಾ ಈ ಖಾತಾ ಮಾಡ್ಕೊಡುವಂಥದ್ದು ಆಗಬಾರ್ದು. ಮತ್ತೆ ಸುಮಾರು 11,000ಕ್ಕೂ ಹೆಚ್ಚು ಅಪ್ಲಿಕೇಶನ್ಸ್ ಪಾಲಿಕೆನಲ್ಲಿ ಈ ಖಾತಾ ಮಾಡೋದಕ್ಕಿದೆ ಅಂತ ಹೇಳಿದ್ದಾರೆ. ಅದನ್ನ 1 ವಾರದಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಬೇಕು. ಜನಗಳಿಗೆ ವಿನಾಕಾರಣ ಅಲಿಸಬಾರ್ದು ಕಚೇರಿಗಳಿಗೆ ಅಂತ ಹೇಳಿದ್ರು. ಇಲ್ಲ, ನಮ್ಮ ಬೆಂಗಳೂರು ಹೊರಗಡೆ ಕೂಡ ಅದನ್ನ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ. ಬೆಳಗಾವಿ ನಗರದಲ್ಲಿ ವಿಶ್ವ ದರ್ಜೆಯ ಒಂದು ಈಜುಕೊಳ ನಿರ್ಮಾಣ ಮಾಡಲಾಗಿದೆ. ಅದರ ನಿರ್ವಹಣೆ ಆಗದೆ ಹಾಳಾಗ್ಬಿಟ್ಟಿದೆ. ಅದ್ರ ಜೊತೆಗೆ ಮಕ್ಕಳ ಏನು ಉದ್ಯಾನಗಳಿದ್ದು ಅವು ಸಂಪೂರ್ಣವಾಗಿ ಹಾಳಾಗಿವೆ. ಎಲ್ಲ ಅಡಿಕೆ ಸಾಮಾನುಗಳು ಮುರಿದು ಬಿದ್ದಿವೆ. ಪಾಲಿಕೆಯವರು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡ್ತಾ ಇಲ್ಲ. ತಾವು ಸಚಿವರಾಗಿದ್ದೀರಿ, ಯಾವ ರೀತಿಯ ಸಭೆಯಲ್ಲಿ ಶಾಸಕರು ಇದ್ರು, ಮಹಾಪೌರರು ಇದ್ರು, ಉಪಮಹಾಪೌರರು ಇದ್ರು. ಬಟ್ ಈ ಒಂದು ಸಮಸ್ಯೆ ನಿಮ್ ಗಮನಕ್ಕೆ ತಂದಿಲ್ಲ. ಖಂಡಿತ ಈಗ ನೀವು ತಂದಿದ್ದೀರಾ, ಅದನ್ನು ಕೂಡ ಆಯುಕ್ತರ ಜೊತೆ ಮಾತಾಡಿ. ಸರ್, ಇವಾಗ ಬೆಳೆಯುತ್ತಿರುವ ನಗರ ಸರ್ ವಿಸ್ತರಣೆ ಆಗ್ತಾ ಇದೆ. ಮಹಾನಗರ ಪಾಲಿಕೆ ಏನಾದ್ರೂ ಬೃಹತ್ ಬೆಳಗಾವಿ ಏನಾದ್ರು ವಿಭಾಗ ಮಾಡುವಂತ ಮಹಾನಗರ ಪಾಲಿಕೆ ಇಲ್ಲ. ಈಗ ಬೆಳಗಾವಿಯಲ್ಲಿ ಇರುವಂತ ಜನಸಂಖ್ಯೆ 5.5 ಲಕ್ಷ. ಸೊ ಅದನ್ನ ಇನ್ನೂ ಬೃಹತ್ ಬೆಳಗಾವಿ ಪಾಲಿಕೆ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಕ್ರೈಟೀರಿಯಾಗಳೆಲ್ಲ ಇರುತ್ತೆ. ಇಷ್ಟು ಪಾಪ್ಯುಲೇಷನ್ ಇರ್ಬೇಕು ಅಂತ ಹೇಳಿ. ಸೊ ಅದಕ್ಕೆಲ್ಲ ಇದು ಬೆಳಗಾವಿ ಫಿಟ್ ಆಗುತ್ತಾ ಇಲ್ವಾ ಅಂತ ನೋಡ್ಬೇಕು. ಅದ್ರ ನಂತರನೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಈಗಾಗಲೇ ಕೆಲವೊಂದು ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿಗಳು ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನ ಪೂರಿಸಿಕೊಂಡಿರವ. ಈಗಾಗಲೇ ಅಂತ ಒಂದು ದೃಷ್ಟಿಕೋನದಿಂದ ಮಹಾನಗರ ಪಾಲಿಕೆಯನ್ನು ವಿಸ್ತರಣೆ ಮಾಡುವುದು ಸುಲಭ ಅನ್ನುವಂತ ಸ್ಥಿತಿ ಸಾರ್ವಜನಿಕರದ ಅಂತ ಒಂದು ಪ್ರಸ್ತಾಪ ಶಾಸಕರಿಂದನೂ ಬಂದಿಲ್ಲ, ಮತ್ತೆ ಮಹಾಪೌರರಿಂದನೂ ಬಂದಿಲ್ಲ. ನಾನು ಈಗಾಗಲೇ ಹೇಳಿದಾಗೆ ಬೃಹತ್ ಮಹಾನಗರ ಪಾಲಿಕೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಕ್ರೈಟೀರಿಯಾಗಳನ್ನ ಅದು ಫುಲ್ಫಿಲ್ ಮಾಡ್ಬೇಕಾಗತ್ತೆ. ಬಟ್ ಆ ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಮಾಡುತ್ತಾ ಇಲ್ವಾ ಅನ್ನೋದು ನನ್ಗೆ ಗೊತ್ತಿಲ್ಲ. ಅದನ್ನ ಪರಿಶೀಲನೆ ಮಾಡ್ತೀನಿ. ನನ್ಗೆ ಗೊತ್ತಿರೋ ಹಂಗೆ 5.5 ಲಕ್ಷ ಪಾಪ್ಯುಲೇಷನ್ಗೆ ಬೃಹತ್ ಬೆಳಗಾವಿ ಮಹಾನಗರ ಪಾಲಿಕೆ ಮಾಡೋದಕ್ಕೆ ಈಗಲೇ ಬರೋದಿಲ್ಲ. ಬಟ್ ಅಫ್ಕೋರ್ಸ್ ಇಲ್ಲಿ ಒಂದು ಏನು ಮಹಾಯೋಜನೆ CDP ಮಾಡ್ತಾರಲ್ಲ ಪ್ಲಾನ್, ಅದು ಮಾಡಿ ಬಹಳ ವರ್ಷಗಳಾಗಿದೆ. 10 ವರ್ಷಗಳಿಗೊಮ್ಮೆ ಮಾಡ್ಬೇಕು. 2024ಕ್ಕೆ ಅದು ಮುಗ್ದಿದೆ. ಸೊ ಈಗ 2 ವರ್ಷ ಆಗಿದೆ. ಮತ್ತೆ ಹೊಸದಾಗಿ ಮಾಡ್ಬೇಕು. ಅದನ್ನ ಆದಷ್ಟು ಬೇಗ ಮಾಡಿ ಅಂತೇಳಿ ನನ್ನ ಸೂಚನೆ. ಈಗ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದ್ರೆ ಕಸ ಬೀಳ್ತಾ ಇದೆ. ಸೊ ಗಂಡು ಕಾಣದಂತೆ ಅಧಿಕಾರಿಗಳಿದ್ದಾರೆ. ಮತ್ತೊಂದು ಕಡೆ ಪೌರ ಕಾರ್ಮಿಕರನ್ನ ಲೆಕ್ಕ ತೋರಿಸೋದು 1,000 ಜನ ಆಧಾರದಂತೆ ಅಲ್ಲಿ ಕೆಲಸ ಮಾಡೋದು 6 ಜನ, ಇಲ್ಲ 600 ಜನಕ್ಕೆ ಬೇಗ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದೇನಾದ್ರು ಗಮನಕ್ಕಿದೆ? ಈ ನಗರನ ಸ್ವಚ್ಛವಾಗಿ ಇಡ್ಬೇಕು ಅಂತಂದ್ರೆ ಪೌರ ಕಾರ್ಮಿಕರು ಸರಿಯಾದ ಸಂಖ್ಯೆಯಲ್ಲಿ ಇರಬೇಕು. ಅವಾಗ ಮಾತ್ರ ನಗರನ ಸ್ವಚ್ಛವಾಗಿ ಇಡುವಂತದ್ದು. ಈಗಾಗ್ಲೇ ಒಂದಷ್ಟು ಕೊರತೆ ಇದೆ ಅಂತ ಹೇಳಿದ್ರು. ಈಗಾಗ್ಲೇ ಒಂದು ಹೊಸದಾಗಿ ಮತ್ತೆ 24 ಜನ, ಮತ್ತೆ ಬ್ಯಾಕ್ಲಾಗ್ ಅಲ್ಲಿ 13 ಜನ, ಒಟ್ಟು 24 + 13 ಜನ ಹೊಸದಾಗಿ ಪೌರ ಕಾರ್ಮಿಕರನ್ನ ತಗೊಳಕ್ ಅವಕಾಶ ಇದೆ. ಅದನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ದೇನೆ. ಮತ್ತೆ ಅಫ್ಕೋರ್ಸ್ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಬೇಕು. ಎಲ್ಲೂ ಕೂಡ ಕಸ ಅನವಶ್ಯವಾಗಿ ಬಿದ್ದಿರಬಾರ್ದು. ಎಲ್ಲಿ ಆತರ ಆಗಿದೆ ಅಂತ ಕಡೆ
ಬೇಗ ಅದನ್ನ ಕ್ಲಿಯರ್ ಮಾಡಿಸಿ ಯಾರು ಅದನ್ನ ಕಸ ಹಾಕ್ತಾರೋ ಮೇಲೆ ದಂಡನೂ ವಿಧಿಸ್ಬೇಕು. ಮತ್ತೆ 100% ಡ್ರೈ ಮತ್ತೆ ವೆಟ್ ವೇಸ್ಟ್ ಸೆಗ್ರಿಗೇಷನ್ ಆಗೋ ಮಾಡ್ಬೇಕು ಅಂತ ಹೇಳಿ ಕೂಡ ನಾನು ಸೂಚನೆ ಅಲ್ಲ, ಪೌರ ಕಾರ್ಮಿಕರು ಇರೋದು ಒಂದು ಸಂಖ್ಯೆ, ಅಲ್ಲಿ ಕೆಲ್ಸಕ್ಕೆ ಬರೋರು ಕಡಿಮೆ, ತೋರ್ಸೋದು ಮಾತ್ರ ಜಾಸ್ತಿ. ನಾವ್ ವಿಚಾರಿಸ್ತೀನಿ ಹಂಗಾಗ್ತಾ ಇದೆ. ನಾವ್ ವಿಚಾರಿಸ್ತೀನಿ ಯಾಕೆಂತಂದ್ರೆ ನನಗೆ ಅವ್ರು ಇಷ್ಟು ಜನ ಇದಾರೆ ಅಂತ ಒಂದು ಸಂಖ್ಯೆ ಕೊಟ್ರು, ಅಷ್ಟು ಜನ ಇದಾರೆ ಅಂತ ಹೇಳಿದ್ದಾರೆ. ಬಟ್ ನೀವ್ ಹೇಳ್ತೀರಿ ತೋರಿಸ್ತಿರೋದು ಒಂದ್ ಸಂಖ್ಯೆ, ಅದನ್ನ ನಿಜವಾಗ್ಲೂ ಇರೋದು ಕಮ್ಮಿ ಅಂತ ಹೇಳ್ತಾ ಇದ್ದೀರಿ. ನಾ ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀನಿ. ಸರ್, ಬೆಳಗಾವಿ ಎಲ್ಲಿಂದ ಸಭೆ ಇದೆ? ಹೊಂದಿರುವಂತ 40 ಗ್ರಾಮಗಳನ್ನ ಪಾಲಿಕೆ ವ್ಯಾಪ್ತಿಗೆ ಸೇರಿಸಬೇಕನ್ನುವಂತ ಪ್ರಸ್ತಾವನೆ ಇದೆ. ಅದು ಈಗ ಚಿಂಗಳವರೆಗೂ ಕೂಡ ಗೊತ್ತಿದೆ. ಇವಾಗ 52 ಗ್ರಾಮ ಪಂಚಾಯತಿ ಕೂಡ ವ್ಯಾಪ್ತಿಗೆ ತಗೊಂಡು. ಅಲ್ಲಿ ಯಾವ್ದು ವಸತಿ ಯೋಜನೆಗಳನ್ನು ಮಾಡ್ಲಿಕ್ಕೆ ಅನುಮತಿನೂ ಕೊಡ್ತಾ ಇಲ್ಲ. ಹೀಗಾಗಿ ದೊಡ್ಡ ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ. ಈಗ ಯಾವುದೇ ಹೊಸ ಸ್ಕೀಮ್ಗಳು ಇಲ್ಲ, ವಸತಿ ಸ್ಕೀಮ್ಗಳು. ಜನ ತೊಂದರೆಯಲ್ಲಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ನೀವು ಕ್ರಮ ಕೈಗೊಳ್ತೀರಾ? ಈಗ ಪ್ರಸ್ತಾವನೆ ಪರಿಶೀಲನೆ ಮಾಡ್ತೀನಿ. ಅದನ್ನ ಸೇರ್ಸೋದಕ್ಕೆ ಸಾಧ್ಯ ಆದ್ರೆ ಎಲ್ಲ ನಮ್ಮ ಜನಪ್ರತಿನಿಧಿಗಳನ್ನು ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವರು ಸೇರ್ಸ್ಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನ ಸೇರ್ಸ್ಕೊಣ. ಸೇರ್ಸದ್ಮೇಲೆ ಅದಕ್ಕೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕು. ಇಲ್ಲ ಅಂತಂದ್ರೆ ಸೇರಿಸಿ ಏನು ಪ್ರಯೋಜನ ಆಗೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಅನುದಾನ ಇದೆಯಾ ಇಲ್ವಾ ಅದೆಲ್ಲ ನೋಡಿ ಅದನ್ನ ಪರಿಶೀಲನೆ ಮಾಡಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ಲೋಕ್ ದರ್ಶನ್ ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.